ತಾಯಿ ಬೇಕು ಇಲ್ಲವೇ ಬಾಯಿ ಬೇಕು ಗಾದೆ ಮಾತಿನ ವಿಸ್ತರಣೆ. ಈ ಗಾದೆ ಮಾತಿನ ನೇರವಾದ ಅರ್ಥವನ್ನು ಮತ್ತು ಅದರ ಹಿಂದಿನ ಆಶಯವನ್ನು ಈ ಕೆಳಗೆ ವಿವರಿಸಲಾಗಿದೆ. 1. ಗಾದೆ ಮಾತಿನ ಅಕ್ಷರಶಃ ಅರ್ಥ. ತಾಯಿ ಬೇಕು ಇಲ್ಲವೇ ಬಾಯಿ ಬೇಕು ಎಂಬುದು 2 ಪ್ರಮುಖ ಅಂಶಗಳ ಅಗತ್ಯವನ್ನು ಸೂಚಿಸುತ್ತದೆ. ತಾಯಿ ಬೇಕು ನೀಡ್ ಎ ಮದರ್, ಅಂದರೆ ಒಬ್ಬ ವ್ಯಕ್ತಿಯ ಆರೈಕೆ, ಪೋಷಣೆ ಮತ್ತು ರಕ್ಷಣೆಗೆ ಒಬ್ಬ ಪೋಷಕರ ತಾಯಿ ಅಥವಾ ಸಮಾನರಾದವರು ಅಗತ್ಯವಿದೆ. ತಾಯಿ ವಾತ್ಸಲ್ಯ, ಅನ್ನಾಹಾರ ಮತ್ತು ಪ್ರೀತಿಯನ್ನು ನೀಡುವ ಮೂಲ. ಇಲ್ಲವೇ ಬಾಯಿ ಬೇಕು ಆರ್ ನೀಡ್ ಎ ಮೌತ್, ಅಂದರೆ ಆ ಪೋಷಕರ ಸಹಾಯವಿಲ್ಲದೆ ಬದುಕಬೇಕಾದರೆ ತನಗಾಗಿ ತಾನೇ ದುಡಿಯಲು ಮತ್ತು ಬೇಡಿದ್ದನ್ನು ಕೇಳಲು ಅಥವಾ ಆಹಾರವನ್ನು ಸಂಪಾದಿಸಲು ಒಂದು ಬಾಯಿ, ಮಾತನಾಡುವ ಸಾಮರ್ಥ್ಯ, ಬೇಡುವಿಕೆ ಅಥವಾ ಕೆಲಸ ಮಾಡುವ ಸಾಮರ್ಥ್ಯ ಬೇಕು. 2. ಗಾದೆಯ ಆಶಯ ಮತ್ತು ತಾತ್ಪರ್ಯ. ಈ ಗಾದೆಯು ಜೀವನದಲ್ಲಿ 2 ಪ್ರಮುಖ ಮಾರ್ಗಗಳ ಅಗತ್ಯವನ್ನು ಒತ್ತಿ ಹೇಳುತ್ತದೆ: ಪೋಷಣೆ, ಆರೈಕೆ, ಕೇರ್, ನರ್ಚರಿಂಗ್ ಅಥವಾ ಸ್ವಾವಲಂಬನೆ, ಮಾತಿನ ಶಕ್ತಿ, ಸೆಲ್ಫ್ ರಿಲಯನ್ಸ್, ಪವರ್ ಆಫ್ ಸ್ಪೀಚ್. ಪೋಷಣೆಯ ಮಹತ್ವ. ತಾಯಿ ಬೇಕು. ಜೀವನದ ಆರಂಭದಲ್ಲಿ ಮಗುವಿಗೆ ತಾಯಿಯ ವಾತ್ಸಲ್ಯ, ಆರೈಕೆ ಮತ್ತು ಆಶ್ರಯ ಅತ್ಯಗತ್ಯ. ತಾಯಿಯ ರಕ್ಷಣೆಯಿದ್ದರೆ ಮಗು ತನಗೆ ಬೇಕಾದ ಎಲ್ಲವನ್ನೂ ಸುಲಭವಾಗಿ ಪಡೆಯುತ್ತದೆ ಮತ್ತು ಸುರಕ್ಷಿತವಾಗಿ ಬೆಳೆಯುತ್ತದೆ. ತಾಯಿಯಿದ್ದಲ್ಲಿ ಯಾವ ಚಿಂತೆಯೂ ಇರುವುದಿಲ್ಲ. ಇದು ಜೀವನದ ಮೂಲಭೂತ ಅವಶ್ಯಕತೆಗಳಾದ ಅನ್ನ, ನೀರು ಮತ್ತು ಪ್ರೀತಿಯನ್ನು ಸೂಚಿಸುತ್ತದೆ. ಸ್ವಾವಲಂಬನೆ ಮತ್ತು ವಾದಿಸುವ ಶಕ್ತಿ. ಬಾಯಿ ಬೇಕು. ಒಂದು ವೇಳೆ ಮಗುವಿಗೆ ತಾಯಿಯ ಅಥವಾ ಪೋಷಕರ ಆಶ್ರಯ ಸಿಗದಿದ್ದರೆ ಅದು ತನ್ನ ಜೀವನವನ್ನು ತಾನೇ ರೂಪಿಸಿಕೊಳ್ಳಬೇಕು. ಆಗ ಬದುಕಲು ಅದಕ್ಕೆ ಬಾಯಿ ಬೇಕು. ಇಲ್ಲಿ ಬಾಯಿ ಎಂದರೆ ಕೇವಲ ಊಟ ಮಾಡುವುದಷ್ಟೇ ಅಲ್ಲ, ಬದಲಿಗೆ ಒಂದು ವಾದಿಸುವ ಶಕ್ತಿ, ತನ್ನ ಹಕ್ಕುಗಳಿಗಾಗಿ, ಅಗತ್ಯಗಳಿಗಾಗಿ ಇತರರೊಂದಿಗೆ ಮಾತನಾಡುವ ಮತ್ತು ವಾದಿಸುವ ಸಾಮರ್ಥ್ಯ. 2. ಕೇಳುವ ಶಕ್ತಿ, ಸಹಾಯ ಅಥವಾ ಆಹಾರಕ್ಕಾಗಿ ಬೇಡುವ ಮತ್ತು ಮನವೊಲಿಸುವ ಸಾಮರ್ಥ್ಯ. 3. ದುಡಿಯುವ ಶಕ್ತಿ, ತನಗೆ ಬೇಕಾದದ್ದನ್ನು ಸಂಪಾದಿಸಲು ಶ್ರಮಿಸುವ ಸಾಮರ್ಥ್ಯ, ಮಾತಿನ ಮೂಲಕ ಅಥವಾ ಇತರ ಕೆಲಸದ ಮೂಲಕ. 4. ಆಹಾರ ಸಂಪಾದನೆ, ಹಸಿವಾದಾಗ ತಾನೇ ಆಹಾರವನ್ನು ಕಂಡುಕೊಂಡು ತಿನ್ನುವ ಶಕ್ತಿ. 3. ಸಾರಾಂಶ. ಮಾರಲ್ ಆಫ್ ದಿ ಪ್ರಾವರ್ಬ್. ಜೀವನದಲ್ಲಿ ಸೌಕರ್ಯ ಮತ್ತು ಸುಲಭದ ದಾರಿ ಬೇಕಾದರೆ ಪೋಷಕರು ಅಥವಾ ಆಶ್ರಯದಾತರ ಬೆಂಬಲ ಅತ್ಯಗತ್ಯ. ಆದರೆ ಆ ಬೆಂಬಲ ಇಲ್ಲದಿದ್ದಾಗ ಕಷ್ಟದ ಜೀವನದಲ್ಲಿ ಬದುಕಿ ಉಳಿಯಲು ಮತ್ತು ಯಶಸ್ವಿಯಾಗಲು ತನ್ನದೇ ಆದ ಪ್ರಯತ್ನ, ಸ್ವಾವಲಂಬನೆ ಮತ್ತು ಮಾತಿನ ವಾದಿಸುವ ಶಕ್ತಿ ಅನಿವಾರ್ಯ. ಕೊನೆಯ ಮಾತು. ಆಶ್ರಯ, ರಕ್ಷಣೆ ಮತ್ತು ಪ್ರೀತಿ ಇದ್ದರೆ ಜೀವನ ಸುಗಮ. ಇಲ್ಲವಾದರೆ ಬದುಕಿನ ಕಠಿಣ ಸವಾಲುಗಳನ್ನು ಎದುರಿಸಲು ಮಾತಿನ ಶಕ್ತಿ ಅಥವಾ ಸ್ವಪ್ರಯತ್ನ ಅನಿವಾರ್ಯ.